ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಕೂಡ ನನಗೆ ನೈಫಲ್ಲಿ ತರಕಾರಿಗಳನ್ನೆಲ್ಲ ಚಾಪ್ ಮಾಡೋದಕ್ಕೆ, ಮೇಯ್ನಾಗಿ ಆನಿಯನ್ನ ಚಾಪ್ ಮಾಡೋದಕ್ಕೆ ನಿಮಗೂ ಕೂಡ ಒಂಥರ ಹಿಂಸೆ ಥರ ಅನ್ನಿಸ್ತಿರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಥರ. ಮತ್ತು ಅಯ್ಯೋ ಯಾರಪ್ಪ ಇದನ್ನು ಚಾಪ್ ಮಾಡ್ತಾರೆ ಅಂತ ನಿಮಗೂ ಕೂಡ ಫೀಲ್ ಇತ್ತು ಅಂತ ಹೇಳಿದ್ರೆ, ಸೊ ಇವತ್ತೇ ಅದಕ್ಕೆ ಫುಲ್ ಸ್ಟಾಪ್ ಇಡ್ಬೋದು ಅಂತಲೇ ಹೇಳ್ಬೋದು. ವೈ ಬಿಕಾಸ್ ನಾನು ಮೀಶೋನಲ್ಲಿ ಈ ಒಂದು ರೀಚಾರ್ಜಬಲ್ ವೆಜ್ ಚಾಪರ್ನ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೇಗನೆ ಕ್ವಿಕ್ಕಾಗಿ ಚಾಪ್ ಆಗುತ್ತೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣದಾಗಿ ಈಗ ನಾವು ಚಿತ್ರಾನ್ನ ಆಗಿರ್ಬೋದು ಅಥವಾ ಏನು ಬೋಂಡ ಆಗಿರ್ಬೋದು, ಆಮೇಲೆ ಚುರುಮುರಿ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ನೀವು ಸಣ್ಣದಾಗಿ ಹೆಚ್ಕೊಂಡು ಯಾವುದೋ ಒಂದು ಅಡುಗೆನ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದರೆ ಡೆಫಿನೆಟ್ಲಿ ಈ ಒಂದು ಫುಡ್ ಪ್ರೊಸೆಸರ್ನ ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಕಡಿಮೆ ಪ್ರೈಸ್ ನಾನು ಕೊಟ್ಟಿದ್ದು. ಪ್ರೈಸ್ ಎಷ್ಟು ಅಂತ ಹೇಳಿ ಗೆಸ್ ಮಾಡ್ತೀರಿ, ಓಕೆನಾ? ಅಷ್ಟರಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ತುಂಬ ಏನು ಲೆಂತಿಯಾಗಿ ವೀಡಿಯೋ ನಾನು ಇದನ್ನು ಶೂಟ್ ಮಾಡ್ಕೊಂಡಿಲ್ಲ, ಒಂದು 15 ಸೆಕೆಂಡಲ್ಲಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಿಮಗೆ ಅಗೇನ್ ಅದನ್ನೇ ರಿಪೀಟ್ ಆಗ್ತಿರತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದು ಬಾಡಿ ಎಲ್ಲ ಬಂದು ಈ ರೀತಿ ಪ್ಲಾಸ್ಟಿಕಲ್ಲಿ ಬರುತ್ತೆ. ತುಂಬ ಕ್ಯೂಟ್ ಆಗಿದೆ, ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಬ್ಲೇಡ್ ಬಂದು ತುಂಬಾ ಶಾರ್ಪ್ ಇದೆ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಬರುತ್ತೆ ಫ್ರೆಂಡ್ಸ್, ಓಕೆನಾ? ಮತ್ತು ಒಂದು 4 ಇಂಚಸ್ಸಷ್ಟು ಅಗಲ ಮತ್ತು ಒಂದು 5.5 ಇಂಚಸ್ಸಷ್ಟು ಉದ್ದ ಬರುತ್ತೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ತುಂಬಾ ಥಿಕ್ನೆಸ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟು ನೀವು ಚಾಕುನಲ್ಲಿ ಅಂದರೆ ನೈಫಲ್ಲಿ ನೀವು ಏನು ಆನಿಯನ್, ಟೊಮ್ಯಾಟೊ ಅಥವಾ ಬೇರೆ ಏನು ಸೊಪ್ಪುಗಳಾಗಿರ್ಬೋದು ಏನಾದ್ರು ಚಾಪ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು 4 ಪೀಸ್ನ ಮಾಡ್ಕೊಂಡು ಇದ್ರ ಒಳಗಡೆ ಹಾಕಿಬಿಟ್ಟು ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಬಟನ್ ಕಾಣ್ತಿದೆ ಅಲ್ವಾ, ಆ ಬಟನ್ನ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಬೇಗ ಕ್ವಿಕ್ ಆಗಿ ಆಗುತ್ತೆ. ಕೆಲವೊಂದೆಲ್ಲ ನೀವು ಚಾಪರ್ನ ನೋಡಿರ್ತೀರಾ, ಕೈಯಲ್ಲಿ ಎಳಿತಾ ಇರಬೇಕು, ಒಂಥರ ದಾರ ಥರ ಕೊಟ್ಟಿರ್ತಾರೆ, ಜೋರಾಗಿ ಹಿಂಗೆ ಎಳಿಬೇಕು, ಅವಾಗೆಲ್ಲ ಚಾಪ್ ಆಗುತ್ತೆ. ಬಟ್ ಇದು ಆ ರೀತಿನಲ್ಲಿಲ್ಲ, ಮೇಲ್ಗಡೆ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಬೇಗನೆ ಕ್ವಿಕ್ಕಾಗಿ. ನಾನು ಹೇಳೋದಲ್ಲ 5ರಿಂದ ಒಂದು 15 ಸೆಕೆಂಡಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ರೀಚಾರ್ಜ್ ಮಾಡ್ಕೋಬೇಕು, ಓಕೆನಾ? ಸೊ ಚಾರ್ಜ್ ಡೌನ್ ಆಯಿತು ಅಂತ ಹೇಳಿದ್ರೆ ಅವ್ರು ವಿತ್ ಕೇಬಲ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಆಯಿತು, ಅಂದರೆ ಚಾರ್ಜ್ ಹಾಕೊಂಡ್ರೆ ಆಯಿತು. ಆಮೇಲೆ ಫುಲ್ ಚಾರ್ಜ್ ಆದಮೇಲೆ ಮತ್ತೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಬೇಗ ಕ್ವಿಕ್ಕಾಗಿ ಅಡುಗೆ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ದಿಸ್ ಒನ್ ಫುಡ್ ಪ್ರೊಸೆಸರ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. 1/4 kg ಅಷ್ಟು ಕೆಪಾಸಿಟಿ ಇದೆ ಫ್ರೆಂಡ್ಸ್, ಓಕೆನಾ? ಸೊ ಬಾಡಿ ಎಲ್ಲ ಪ್ಲಾಸ್ಟಿಕ್ ಬರುತ್ತೆ, ಬ್ಲೇಡ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಮತ್ತು ಈ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು ವೆಜ್ ಚಾಪರ್ ಏನಿದೆ ಅಲ್ವಾ, ಮಿನಿ ಚಾಪರು, ಇದ್ರದ್ದು ವೆಯ್ಟ್ ಬಂದು ಅರೌಂಡ್ 300 ಗ್ರಾಮ್ಸ್ ಅಷ್ಟು ವೆಯ್ಟ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಥಿಕ್ನೆಸ್ ಆಗಿ ಕೂಡ ಇದೆ, ತುಂಬ ಸ್ಟೈಲಿಶ್ ಆಗು ಕೂಡ ಇದೆ. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ ನೀವು ಬಿಲೀವೇ ಮಾಡಲ್ಲ, ಬರೀ 419 ರೂಪಾಯಿ, 1 ರೂಪಾಯಿ ಕಮ್ಮಿ, 420 ರೂಪಾಯಿ ಅಂತ ಹೇಳ್ಬೋದು ಅಷ್ಟೇ. ತುಂಬಾ ಅಫೋರ್ಡಬಲ್ ಪ್ರೈಸು, ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಕೂಡ ಆಗ್ತಿದೆ. ಇದು ತೊಗೊಂಡು ನಾನು ಆಲ್ಮೋಸ್ಟ್ 1 ತಿಂಗಳಾಯಿತು. ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಸೊ ಇವಾಗ ಸ್ಟಾಕ್ ಬಂದಿದೆ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ 419 ರೂಪಾಯಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಹ್ಯಾಂಡ್ ಪ್ರೆಸ್ ಫ್ರೂಟ್ ಇನ್ಸ್ಟಂಟ್ ಜ್ಯೂಸನ್ನು ತೊಗೊಂಡಿದ್ದೀನಿ. ಸೊ ಇದು ಒಂದು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ನೀವು ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಕೋಬೋದು, ಅಂದರೆ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಅಲ್ಲೇನು ಕಾಣ್ತಿದೆ ಅಲ್ವಾ, ಸೊ ಇದ್ರ ಒಳಗಡೆ ನೀವು ಏನಾದ್ರು ಜ್ಯೂಸ್ ಮಾಡ್ಕೊತೀರಾ ಅಂದರೆ ಲೆಮನ್ ಜ್ಯೂಸ್ ಆಗಿರ್ಬೋದು, ಆರೆಂಜ್ ಜ್ಯೂಸ್ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಫ್ರೂಟ್ ಜ್ಯೂಸ್ನ ನೀವು ಮಾಡ್ಕೊತೀರಾ ಅಂತ ಹೇಳಿದ್ರೆ, ಸೊ ಅದ್ರ ಒಳಗಡೆ ಎಲ್ಲದೂ ಕೂಡ ಹಾಕಿಬಿಟ್ಟು ನೆಕ್ಸ್ಟ್ ಈ ರೀತಿ ಮುಚ್ಚಿಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು. ವಿತ್ ಹ್ಯಾಂಡಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ವಿತ್ ಫಿಲ್ಟರ್ ಆಗಿ ನಿಮಗೆ ಲಿಕ್ವಿಡ್ ಬರುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ಆ ರೀತಿನಲ್ಲೂ ಕೂಡ ಜ್ಯೂಸನ್ನು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ನೀವು ಸ್ಮ್ಯಾಶ್ ಏನಾದ್ರು ಅಂದರೆ ಮಾಡ್ಕೊತೀರ, ಈಗ ಪೊಟ್ಯಾಟೊ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸ್ಮ್ಯಾಶ್ ಮಾಡಬೇಕು ಅಂದರೆ, ಈಗ ಒಂದು ಟೊಮೆಟೊ ಹಾಕಿಬಿಟ್ಟು ನೀವು ರಸ ಮಾಡ್ತಿದ್ರ ಅಂತ ಹೇಳಿದ್ರೆ, ಸೊ ಒಂದು ಟೊಮೆಟೊ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬೋದು, ಮತ್ತು ಪೊಟ್ಯಾಟೊ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಸೊ ಈ ರೀತಿನಲ್ಲಿ ಇದು ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದು ಶಾವಿಗೆ. ಸೊ ಶಾವಿಗೆ ಕೂಡ ಮಾಡ್ಕೊತೀರ ಅಂತ ಹೇಳಿದ್ರು ಕೂಡ, ಸೊ ಆ ರೀತಿನಲ್ಲೂ ಇದನ್ನು ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಸ್ಟೇನ್ಲೆಸ್ ಸ್ಟೀಲ್ ಇದು. ಆ್ಯಂಡ್ ಪ್ರೈಸ್ ಎಷ್ಟಪ್ಪ ಕೊಟ್ಟಿದ್ದು ಅಂತ ಹೇಳಿದ್ರೆ ಜಸ್ಟ್ 240 ರೂಪಾಯಿ ಅಷ್ಟೇ. 240 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಈಸಿಯಾಗೂ ಕೂಡ ಕ್ಲೀನ್ ಮಾಡ್ಬೋದು. ಇನ್ಸ್ಟಾಲ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ನೀವೇ ನೋಡ್ತಿದ್ದೀರಲ್ವಾ, ಸೊ ಸಖತ್ತಾಗಿದೆ, ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. 240 ರೂಪಾಯಿ ಸಿಗ್ತಾ ಇದೆ, ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ನೋಡೋದಲ್ಲ 2 ಪ್ರಾಡಕ್ಟ್ಗಳನ್ನು. ಐ ಹೋಪ್ ನಿಮಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ ಆಯ್ತು ಇವತ್ತಿನ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ 2 ಪ್ರಾಡಕ್ಟ್ ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟ ಆಗಿದ ತಕ್ಷಣ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಮಿಸ್ ಮಾಡ್ದಂತೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.